ಇದೇನು ಶೀಲಾದೇವರೇ, ಕೈಯಲ್ಲಿ ಕುಡುಗೋಲು, ತಲೆ ಮೇಲೆ ಬುತ್ತಿಗೊಂಡು ಹೊತ್ತುಕೊಂಡು ಪಕ್ಕ ರೈತನ ಮಾಡಿದೆಯಂತೆ. ಅದ್ಯಾವ ಹೊಲಕ್ಕೆ ಹೊರಟಿರಿಯೋ? ಬಿಳಿ ಜೋಳದ ತೆನೆಯನ್ನು ಕೈಯಲ್ಲಿ ಹೊರಟಿರಿವೋ ಅಥವಾ ಬೇರೆಯವರ ಹೊಲಕ್ಕೆ ಹೊರಟಿರುವೆಯೋ? ಎಬ್ರೆಸಿ ಗಂಡ್ಸೆ, ಮತ್ತೊಬ್ಬರ ಹೊಲದಲ್ಲಿ ಹೋಗಿ ಕೆಲಸ ಮಾಡುವಂತ ಅವಶ್ಯಕತೆ ನನಗಿಲ್ಲ. ಯಾಕಂದ್ರೆ ನನ್ನ ಜಮೀನಲ್ಲಿ ಇನ್ನು 10 ಆಳುಗಳು ಬಂದು ದುಡಿಯುತ್ತಾರೋ ಮಂಕೆ. 10 ಆಳುಗಳು? ನಿಮ್ಮಂತ ಮಧ್ಯಾಹ್ನದ ಶ್ರೀಮಂತರ ಬಿಂಕದ ನುಡಿಗಳನ್ನು ಕೇಳಿ ನನಗೆ ನಗು ತನ್ನಿಂದ ತಾನೇ ಬರುತ್ತದೆ. ಇನ್ನೊಂದು ಸಾರಿ ನಕ್ಕಿದ್ದೆ ಆದ್ರೆ ಕಾಲಲ್ಲಿರೋ ಚಪ್ಪಲಿ ಕೈಯಲ್ಲಿ ಬರ್ಬೇಕಾಗುತ್ತೆ. ಸುಮ್ಮನೆ ಬಾಯಿ ಬಿಚ್ಕೊಂಡು ದಾರಿ ಹಿಡಿ. ಚಪ್ಪಲಿಯ ಏಟು. ಮುಚ್ಚು ಬಾಯಿ ಹೆಣ್ಣೆ. ಕಾಡಿನಲ್ಲಿ ಒಂಟಿಯಾಗಿ ಸಿಕ್ಕಿರುವ ಜಿಂಕೆ ಮರಿಯನ್ನು ಬೇಟೆಯಾಡದೆ ಬಿಟ್ಟರೆ ನನ್ನ ಗಂಡಸ್ತನಕ್ಕೆ ಅವಮಾನ. ವಾಸೀಲ, ಈ ಕಾಡಿನಲ್ಲಿ ಒಂದೇ ಒಂದು ಬಾರಿ ನಾಗಿಣಿಯಂತೆ ನರ್ತನೆ ಮಾಡೋಣ. ಮಾನ ಕೆಟ್ಟವನೇ, ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ಮೈ ಮುಟ್ಟಲು ಬಂದಿದ್ದ ನಿಜವಾದ್ರೆ ಇದೇ ಕುಡ್ಗೋಲು ನಿನ್ನ ದೇಹದ ರುಚಿ ನೋಡ್ಬೇಕಾಗುತ್ತೆ. ನನಗೆ ಎತ್ತರ ಹೊತ್ತು ಹೆಣ್ಣೆ, ಈ ನಿನ್ನ ತಗಡಿನ ಕುಡುಗೋಲು ನನ್ನ ದೇಹದ ರಕ್ತದ ರುಚಿ ನೋಡುವುದೇ ಇಂಪಾಸಿಬಲ್. ಗುಂಡಿನ ಏಟಿಗೆ ಬಗ್ಗದ ಈ ಉಕ್ಕಿನ ಶರೀರಕ್ಕೆ ಈ ನಿನ್ನ ಕುಡುಗೋಲು ಯಾವ ಲೆಕ್ಕ? ನಿನ್ನ ಕನಸಿನ ಆಶೆಯನ್ನು ಈಡೇರಿಸು ಬಾರಿಯೇ ರಾಣಿ. ನಾಗೇಂದ್ರ, ಬಿಡ ನನ್ನ ಕೈನ. ನೋಡು, ನೀರಿನ ಸೊಕ್ಕಿನಿಂದ ಹಾರಾಡೋದು ಸರಿಯಲ್ಲ. ಅದಲ್ಲದೆ ನಾನು ಬಿಡು ಮಾನವಂತ ರೈತರ ಮಡದಿ ಇದ್ದೇನೆ. ಈ ರೈತರ ಹೆಂಡತಿಯನ್ನು ಕೆಣಕೋದು ಸರಿಯಲ್ಲ. ರೈತರ ಹೆಂಡತಿ? ಮಾನವಂತ ರೈತನ ಹೆಂಡತಿಯ ಶೀಲದ ರುಚಿ ನೋಡುವುದೇ ನನ್ನ ಶಪಥ. ಶೀಲ, ನೀನು ಏನಾದರೂ ಚತುರ ಬುದ್ಧಿ ತೋರಿಸಲು ಪ್ರಯತ್ನ ಪಟ್ಟರೆ ಇಂದು ನಿನ್ನ ಶೀಲ ಶಿವಾಯ ನಮ. ಶೀಲ, ನಾನಾಗಿಯೇ ನಿನ್ನ ಸೆರಗಿಗೆ ಕೈ ಹಾಕುವ ಮುನ್ನ ನೀನಾಗಿಯೇ ಸೆರಗು ಹಾಸಿ ನನ್ನ ಮನ ತೃಪ್ತಪಡಿಸುವ. ನಾಗೇಂದ್ರ, ನೀ ನನ್ನ ಸೆರಗಿಡಿದ ವಿಷಯ ನನ್ನ ಪತಿ ದೇವರಿಗೆ ಗೊತ್ತಾಗಿದ್ದ ನಿಜವಾದ್ರೆ ನಿನ್ನಗ್ ಮಾತ್ರ ಅವರಿಂದ ಕೇಳು ತಪ್ಪಿದ್ದಲ್ಲ. ಪತಿ ದೇವರು ನಿನ್ನ ಮನೆಯವರು ವೀರ ಸಿಂಧೂರ ಲಕ್ಷ್ಮಣರಲ್ಲ, ಸೂರ ಇಂಡಿ ಚಂದಪ್ಪನೂ ಅಲ್ಲ. ಸುಮ್ಮನೆ ವಾದಿಸಿದೆ. ನನ್ನ ತೋಳಿನ ತೆಕ್ಕೆಯಲ್ಲಿ ಮನಸ್ಸು ಕಲ್ಲಿನಿಂದ ಗಟ್ಟಿ ಮಾಡಿಕೊಂಡು ಸುಮ್ಮನ ತೋಳಿನ ತೆಕ್ಕೆಯಲ್ಲಿ ಮಿಲನವಾಗುವ. ಇಲ್ಲವಾದರೆ ಈ ಕಾಮ ಎಂಬ ಅಸ್ತ್ರಕ್ಕೆ ಸುಟ್ಟು ಹೋಗುವುದು ನಿನ್ನ ಶೀಲ. ಕಾಮ ಕ್ರೋಧ ನಾಯಿ ಅಂತೋಣೆ. ಹೆಣ್ಣು ಗಂಡಿನ ಸೇವಕಿ ನಿಜ. ಅದು ಅಲ್ಲದೆ ಆ ಹೆಣ್ಣು ಒಂದೇ ಒಂದು ಸಾರಿ ಮನಸ್ಸನ್ನು ಬದಲಾಯಿಸಿದ್ದ ನಿಜವಾದ್ರೆ ನಿನ್ನ ಪಾಲ್ಗೆ ಸುರ್ಪಾನ್ಗೆ ಆಗಿ ನಿಲ್ತಾಳೆ. ನಿನಗಿದೆ ಕಾದಿದೆ ಇಂದು ನನ್ನ ಕೈಯಲ್ಲಿ ಮಾರಿ ಹಬ್ಬ. ಮಾರಿ ಹಬ್ಬ. ಕಾಮದ ಪಿತ್ತದಿಂದ ತಲೆ ಕೆಟ್ಟು ನಿಂತ ಹೋರಿಯ ಮುಂದೆ ಆಕಳದ ಕಿರಿಚಾಟವೇ ಬೇಸಿಲ್ಲ. ಸುಮ್ಮನೆ ಈ ಕಾಡಿನಲ್ಲಿ ಶುರು ಮಾಡೋಣವೇ ಸುಗ್ಗಿಯ ಕುಣಿತವನ್ನು. ಅಬ್ಬಲೆ ಹೆಣ್ಣು ಕಾಡಿನಲ್ಲಿ ಒಂಟೆಗೆ ಸಿಕ್ಕಿತ ಅಂತ ಅವಳ ಶೀಲಕ್ಕೆ ಕೈ ಹಾಕಿದ್ದ ನಿಜವಾದ್ರೆ ಈ ಸಮಾಜದಲ್ಲಿರೋ ವೀರ ಗರತಿರು ಚಪ್ಪಲಿಂದ ಹೊಡೆಯುತ್ತಾರೆ. ಬಹಳ ಎಚ್ಚರವಾಗಿರೋ. ಗರತಿಯರು
ವೀರಗರತಿಯರು. ಈ ಸಮಾಜದಲ್ಲಿ ಹೊಲಸು ಗರತಿಯರು ಬರೆದಿಟ್ಟ ಪುರಾಣವನ್ನು ಬಿಚ್ಚಿ ಓದಿ ಹೇಳುತ್ತೇನೆ ಕೇಳು. ಬೆಳಿಗ್ಗೆ ಎದ್ದು ದನಕರಗಳಿಗೆ ಮೇವು ತೆಗೆದುಕೊಂಡು ಬರುತ್ತೇನೆಂದು ಗಂಡನಿಗೆ ಹೇಳಿ ಊರು ಸೌಕಾರನ ಹೊಲದಲ್ಲಿ ನೀಲಿ ಚಿತ್ರವನ್ನು ನೋಡಿ ಮೈಮನ ಹೊಲಸು ಮಾಡಿಕೊಂಡು ಬರುವ ಗರತಿಯರೆಷ್ಟಿಲ್ಲ ಈ ದುನಿಯಾದಲ್ಲಿ. ಸಂಜೆಯ ಹೊತ್ತು ನೀರಿಯ ನಲ್ಲಿಗೆ ಹೋಗುತ್ತೇನೆಂದು ಸೊಂಟದ ಮೇಲೆ ಕೊಡವನ್ನು ಇಟ್ಟುಕೊಂಡು ಎಡಗೈಯಲ್ಲಿ ತನ್ನ ನೆಚ್ಚಿನ ರಾಜನಿಗೆ ಮಿಸ್ ಕಾಲ್ ಕೊಟ್ಟು ತೆಪ್ಪೆಯ ತಗ್ಗಿನಲ್ಲಿ ಕಾಮತೃಷೆ ಮಾಡಿಕೊಂಡು ಬರುವ ಪಾಪಿ ಮುತ್ತೈದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ತಾಳಿ ಕಟ್ಟಿದ ಗಂಡನಿಗೆ ಮಾಟ ಮಂತ್ರ ಮಾಡಿಸಿ ಗಂಡನ ಎದುರುಗಡೆನೆ ಮಿಂಡನೊಂದಿಗೆ ಮಲಗುವ ಹೆಣ್ಣು ಲಜ್ಜೆಗೆಟ್ಟ ಹೆಣ್ಣುಗಳು ಎಷ್ಟಿಲ್ಲ ಈ ನಿನ್ನ ದುನಿಯಾದಲ್ಲಿ. ಸುಮ್ಮನೆ ಯಾವ ಊರ ಗರತಿಯರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸುಮ್ಮನೆ ರತಿ ಹೋಗದ ಮಾಡೋಣ. ನಾಗೇಂದ್ರ, ದಯವಿಟ್ಟು ನನ್ನ ಏನು ಮಾಡಬೇಡಿ ಪ್ಲೀಸ್. ನಿಮ್ ಕೈ ಮುಗ್ದು ಬಿಟ್ಕೋತೀನಿ, ನನ್ನನ್ನು ಬಿಟ್ಬೇಡಿ. ಈ ಹೆಣ್ಣಿನ ಮೇಲೆ ಕರುಣೆ ಕನಕರವನ್ನು ತೋರಿ ನೀವು. ಶೀಲಾ, ಕಾಮದ ಪಿತ್ತ ತಲೆಗೇರಿದಾಗ ಭಯ ಕರುಣೆ ಎಂಬ ಶಬ್ದಗಳು ನನ್ನ ಮುಂದೆ ಸುಳಿಯೋದಿಲ್ಲ. ಈಗ ಏನೇ ಇದ್ದರೂ ನಾನು ನಡೆದಿದ್ದೆ ದಾರಿ. ಅಸಹಾಯಕ ಸ್ಥಿತಿಯಲ್ಲಿರುವ ಒಂದು ಹೆಣ್ಣಿನ ಶೀಲವನ್ನು ನಾಯಂತೆ ಕಚ್ಚಲು ಬಂದಿರುವೆಯಾ ಪಾಪಿ? ಇನ್ಸ್ಪೆಕ್ಟರ್, ಉದ್ದುದ್ದ ಮಾತನಾಡಬೇಡ. ಇವಳೇನು ನಿನ್ನ ತಂಗಿಯೋ ಅಥವಾ ಹಳೆಯ ಪ್ರೇಸಿಯೋ? ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಮುಂಡ ಮರಿಗೆ ಕಣ್ಣು ಹಾಕುವ ನಿಮ್ಮಂತ ತಾಯಿಗಂಡರ ನರಗಳನ್ನು ಇಂಚಿಂಚಾಗಿ ಕತ್ತರಿಸಲು ಬಂದಿರುವ ಜಗದೇಕ ವೀರ. ಜಗದೇಕ ವೀರ, ನಿಮ್ಮಂತ ನೂರಾರು ಜಗದೇಕ ವೀರರು ಬಂದರು. ನಮ್ಮಂತವರನ್ನು ಏನು ಮಾಡಲು ಸಾಧ್ಯವಿಲ್ಲ. ಒಮ್ಮನೆ ನನ್ನ ಕಣ್ಣು ಮುಂದೆ ನಿಲ್ಲಬೇಡ. ಹೋಗಲೇ ಹೋಗು. ಹಾಗೆ ಹೊರಟು ಹೋಗಲು ಬಂದಿಲ್ಲ. ಹೆಣ್ಣು ಈ ಭಾರತ ದೇಶದ ಆಸ್ತಿ. ಅಂತ ಆಸ್ತಿಯ ಶೀಲವನ್ನೇ ಅಪಹರಿಸಲು ಮುಂದಾದ ನಿನ್ನಂತ ವಿಕೃತ ಕಾಮಕರಿಗೆ ಸುಡುಗಾಡ ದಾರಿ ತೋರಿಸಲು ಬಂದಿದ್ದಾನೆ ಈ ಕಿರಣ್. ಅಣ್ಣ, ಹೇಸ್ಗಿ ಮೇಲೆ ಕಲ್ಲೆಸ್ತಿರೆ ವಾಪಸ್ ನನ್ನ ಮುಖಕ್ಕೆ ಸಿಡುತ್ತದೆ. ಇಂಥ ಸವಾಸ ನಮ್ಗೆ ಬೇಕಾಗಿಲ್ಲ. ಬಿಟ್ಬಿಡೋಣ ಈ ನಾಯಿಯನ್ನು. ಇಂಥ ಹೆತ್ತ ತಾಯಿಯ ಮುಂದೆ ಚಣ್ಣದಾಡಿ ಬಿಚ್ಚುವ ಮಂಗಗಳಿಗೆ ದಯ ತೋರಿಸಿದರೆ ಆ ದೇವರು ಮೆಚ್ಚುವುದಿಲ್ಲಮ್ಮ. ಇಂಥ ರೀತಿ ನೀತಿ ನಿಯಮವಿಲ್ಲದ ನಿರ್ಗುಣಿಗಳಿಗೆ ಈ ಬೆತ್ತವೇ ಸಾಕ್ಷಿ. ಇನ್ಸ್ಪೆಕ್ಟರ್, ಇಂದಿಲ್ಲ ನಾಳಿನಗೆ ಒಂದು ಗತಿ ಕಾಣಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ನಾನ ತೊಟ್ಟ ಗುರಿ ಸಾಧಿಸಿಕೊಂಡು ಮತ್ತೆ ಬರುವೆ ನಿನ್ನನ್ನು ನೋಡಲು. ಯಾಕಮ್ಮ ತಂಗಿ, ಇಂಥ ಕಾಡಡಿವೆಯಲ್ಲಿ ಒಬ್ಬಳೆ ಬರುವುದು ಸರಿಯಲ್ಲಮ್ಮ. ಅಣ್ಣ, ಹೊಲದಲ್ಲೆಲ್ಲರೂ ಕೆಲಸ ಮಾಡ್ತಾ ಇದ್ರು, ಅವ್ರಿಗೋಸ್ಕರ ಬುತ್ತಿ ಹೋಯ್ತಾ ಇದ್ದೆ. ಅಷ್ಟರಲ್ಲಿ ಈ ಕಾಮಕ ಸಿಕ್ಕಾಕೊಂಡು. ತಂಗಿ, ಈ ದುನಿಯಾದಲ್ಲಿ ದಾರಿ ದಾರಿಗೂ
ದುಷ್ಟ ನಿರಂಕುಶದ ನೀಚರು ತುಂಬಿಕೊಂಡಿದ್ದಾರೆ. ಬಹಳ ಎಚ್ಚರದಿಂದ ನಡೆಯಬೇಕಮ್ಮ ತಂಗಿ. ಇರಲಿ, ನಾನು ಹೊಲದ ಕಡೆ ಬರ್ತೀನಿ, ನಡೆಯಮ್ಮ. ಬೇಡಣ್ಣ, ಈ ನೀಚನ ಕೈಯಿಂದ ನನ್ನ ಮಾನ ಪ್ರಾಣವನ್ನು ಎಲ್ಲಕ್ಕೂ ಕಾಪಾಡಿದೆ. ನಿನಗೆ ನನ್ನ ಅನಂತ ನಮಸ್ಕಾರಗಳು. ಅದರಂತೆ ಈ ವಿಷಯನ್ನು ನಿಮ್ಮ ಮಾವನೆದುರು ಕಡೆ ಹೇಳ್ಬೇಡ ಮಾವ. ಇದು ನನ್ನ ಕರ್ತವ್ಯ ತಂಗಿ, ನಡೆಯಮ್ಮ, ನಾನು ಹೊಲದವರೆಗೂ ಸರಿ.